108 ಆಂಬ್ಯುಲೆನ್ಸ್ ಕೊಡ್ತಿರುವಂಥ ಸೇವೆ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಆದರೆ ಕೆಲ ದುರುಳರು ಖಾಸಗಿ ಆಸ್ಪತ್ರೆ ಜೊತೆ ಕೈ ಜೋಡಿಸಿ ಆ ಗೌರವಕ್ಕೆ ಮಸಿ ಬಳಿತಾ ಇದ್ದಾರೆ. ಬಡವರನ್ನ ಸಂಕಷ್ಟದ ಕೂಪಕ್ಕೆ ತಳ್ತಾ ಇದ್ದಾರೆ. ಬಡವರ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅವರು ಆಡ್ತಿರುವಂಥ ಒಂದೊಂದು ಆಟದ ದೃಶ್ಯಗಳನ್ನು ತೋರಿಸ್ತೀನಿ ಬನ್ನಿ. ಆಪರೇಷನ್ 108 ನಿಜವಾಗ್ಲೂ ಕವರ್ ಸ್ಟೋರಿ ತಂಡಕ್ಕೆ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಯಾಕಂದ್ರೆ ಈ ಸ್ವಾರ್ಥಿಗಳ ಬಾಯಿಂದ ಸತ್ಯ ಹೊರಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ನಾವು ದೊಡ್ಡ ನಾಟಕವನ್ನೇ ಆಡಿದೆವು. ನಾವೊಂದು ಸರಸ್ವತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಓಪನ್ ಮಾಡಿದ್ದೇವೆ, ಅದರ ಮಾರ್ಕೆಟಿಂಗ್ ಮಾಡ್ತಿದ್ದೇವೆ, ನಿಮ್ಗೊಂದು ಗಿಫ್ಟ್ ಕೊಡಬೇಕು, ಜೊತೆಗೆ ವ್ಯವಹಾರ ಮಾತಾಡಬೇಕು ಅಂತ 108 ಸಿಬ್ಬಂದಿಗೆ ಕಾಲ್ ಮಾಡಿದೆವು. ನಾವು ಕಾಲ್ ಮಾಡಿದ ಹೆಚ್ಚಿನ 108 ಸಿಬ್ಬಂದಿ ಓಕೆ ಅಂದ್ರು. ಅದರಲ್ಲೂ ಮುಖ್ಯವಾಗಿ ತುಮಕೂರು ಜಿಲ್ಲೆ ಸಿಬ್ಬಂದಿ ಭಾರಿ ಉತ್ಸುಕರಾಗಿದ್ರು. ಇವರಿಗೆ ಬಲೆ ಬೀಸೋಣ ಅಂತ ನಿರ್ಧರಿಸಿದೆವು. ಅದಕ್ಕಾಗಿ ನಮ್ಮ ತಂಡದವರೊಬ್ಬರಿಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ವೇಷ ತೊಡಿಸಿ ಮೊದಲು ಹೊರಟೆವು ಮಧುಗಿರಿ ಕಡೆಗೆ. ಮಧುಗಿರಿಯ ತಾಲೂಕು ಆಸ್ಪತ್ರೆಯಲ್ಲಿ ನಿಂತ 108 ಆಂಬ್ಯುಲೆನ್ಸ್ನ ಸಿಬ್ಬಂದಿ ನಾಗೇಶ್ ಜೊತೆ ಯಾವ ರೀತಿ ವ್ಯವಹಾರ ಕುದುರಿತು ಅನ್ನೋದನ್ನ ನೀವೇ ಗಮನವಿಟ್ಟು ನೋಡಿ. ಸರ್, ನೀವು ಬೆಂಗಳೂರು ಬರ್ತಾ ಇದ್ದೀರಲ್ಲ, ಜಾಸ್ತಿ ನೀವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ರಾಮಯ್ಯ, ಅದು ಬಿಟ್ಟರೆ ಇದು ಹರ್ಷ ಸರ್. ಆಮೇಲೆ ಅದು ಬಿಟ್ಟರೆ ಇದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್. ಸರ್, ಇಲ್ಲಿ ನಿಮಗೆ ಯಾವ ಥರ ಅನುಕೂಲ ಕೊಡ್ತಾ ಇದ್ದಾರೆ ಸರ್? ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ? ರಾಮಯ್ಯದಲ್ಲಿ ಎಷ್ಟು ಕೊಡ್ತಾವ್ರೆ ಸರ್? ರಾಮಯ್ಯದಲ್ಲಿ 10 ಕೊಡ್ತಾರೆ, 10%. ಇದು ಹರ್ಷ ಸರ್? ಹರ್ಷದಲ್ಲಿ 12, ಬ್ಯಾಪ್ಟಿಸ್ಟ್ ಬಂದು 15%. ಅದಕ್ಕೆ ಸರ್, ನೀವು ನಮ್ಮ ಹಾಸ್ಪಿಟ್ಲಿಗೆ ನೀವು ಬಂದರೆ ಎಷ್ಟು ಪರ್ಸೆಂಟೇಜ್ ಅಕ್ಸೆಪ್ಟ್ ಮಾಡ್ತೀರಾ ಸರ್? ಅಂದರೆ ನೀವು ಎಷ್ಟು ಅಂದರೆ ಈಗ ಓಪನ್ ಆಗಿದೆಯಾ ನಿಮ್ದು ಇವಾಗ? ಹಾಂ ಸರ್, 15 days ಆಗಿದೆ. ನೀವು ಎಷ್ಟು ಕೊಡ್ತಾ ಇದ್ದೀರಾ ಬೇರೆ ಬೆಂಗಳೂರು? ಅಲ್ಲ, ನಾವು ಈಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಯೂಶ್ವಲಿ ನಾವು ಬೆಂಗಳೂರಲ್ಲಿ ಅವ್ರವ್ರು ಕೇಳ್ದಂಗೆ ಒಬ್ಬೊಬ್ಬರು ಪೇಷಂಟ್ನ ಬಿಡ್ತೀನಿ, ಇಷ್ಟು ಕೊಟ್ಬಿಡಿ ಸಾಕು, ಇಲ್ಲ ಕೆಲವರು ಪರ್ಸೆಂಟೇಜ್ ಇದ್ದಾರೆ. ಅದು ನೀವು ಪರ್ಸೆಂಟೇಜಲ್ಲಿ ಬಿಡ್ತೀರಾ ಅಥವಾ ಒಂದು ಪೇಷಂಟ್ ಲೆಕ್ಕದಲ್ಲೇ? ನಮಗೆ ಅಂದರೆ ನಮ್ಮದು ಒಂದೊಂದು ಹಾಸ್ಪಿಟಲಲ್ಲಿ ಒಂದೊಂದು ಥರ. ಡಾಕ್ಟರ್ ಅಮರ್ನಾಥ್ ಆರ್ಥೋಪೆಡಿಷನ್ ಇದ್ದಾರೆ, ಅವ್ರು ಮೇಂಟೈನ್ ಮಾಡ್ತೀವಿ ಅಂದರೆ ಅವ್ರಿಗೆ ಬಿಡ್ತೀವಿ. ಅವರೆಲ್ಲ ಸ್ಪಾಟಲ್ಲೇ ಎಕ್ಸ್ರೇ ಮಾಡಿಬಿಟ್ಟು ಈವನ್ ರೇಡಿಯಸ್ ಎಲ್ಲ ಫ್ರ್ಯಾಕ್ಚರ್ ಆಗಿದೆ ಅದಕ್ಕೆ 4000 ಅಲ್ಲೇ ಸ್ಪಾಟಲ್ಲಿ, ಮತ್ತು ಫೀಮರ್ ಬಂದು ಫ್ರ್ಯಾಕ್ಚರ್ ಆದರೆ 8000 ಈ ಥರ ಅವರೇ ಕೊಡ್ತಿರ್ತಾರೆ. ಅಂದರೆ 4000 ಫಿಬಿಲಾ ಫ್ರ್ಯಾಕ್ಚರ್ ಆದರೆ ಇವೆರಡು ಟಿಬಿಯಾ ಆ್ಯಂಡ್ ಫಿಬಿಲಾ ಇವೆರಡು ಫ್ರ್ಯಾಕ್ಚರ್ ಆದರೆ 10 ಈ ಥರ ಫ್ರ್ಯಾಕ್ಚರ್ ಮಾಡ್ತಾರೆ. ಅಂದರೆ ನಿಮ್ಗೆ ಪೇಷಂಟ್ಗೆ ಸರ್? ಅದು ನಿಮಗೆ ಅಲ್ಲ, 10,000. ನಮಗೆ 10,000 ಸರ್ ನಾವು ತಂದು ಬಿಡ್ತೀವಿ, ನೀವು ಅದೆಷ್ಟಾದರೂ ಬಿಲ್ ಮಾಡಿಕೊಡಿ, ನಮಗಿಷ್ಟು ಅಂತ ಹೇಳಿದ್ರೆ ಅದು ಅಡಾಪ್ಟ್ ಮಾಡ್ತೀವಿ ಸರ್. ನೀವು ಯಾವುದು ಚಾಯ್ಸ್ ಮಾಡ್ಕೊತೀರಿ? ನೀವು ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತಿಲ್ಲ. ಅಲ್ಲ, ನೀವು ಈಗ ಅಲ್ಲ ಹೇಳಿದ್ವಲ್ಲ ಇವಾಗ ಈಗೆಲ್ಲ ಹೇಳಿದ್ದೀವಿ ನಾವು. ಸೊ ಅಂದರೆ ನಿಯರ್ ಅಬೌಟ್ 10%. ಅಂದರೆ ಅಲ್ಲ, ನೀವು ಅಕ್ಸೆಪ್ಟ್ ಹೇಳಿ ಸರ್, ನಂದೇನಿಲ್ಲ. ನಾವು ಕೊಟ್ಟೆ ಕೊಡ್ತೀವಿ. ರನ್ನಿಂಗ್ ಅಲ್ಲಿ ಇದೆ, ಈಗ ಹೇಳಿದ್ನಲ್ವಾ, ಆ ಹಾಸ್ಪಿಟಲ್ ಇಷ್ಟು ರನ್ನಿಂಗ್ ಇದೆ, ಸ್ಪಾಟಲ್ಲೇ ಕೊಟ್ಬಿಡ್ತಾರೆ. ಅದರಲ್ಲಿ ವೆಯ್ಟ್ ಮಾಡಿಸೋದಿಲ್ಲ ಜಾಸ್ತಿ, ಅಲ್ಲೇ ಎಕ್ಸ್ರೇ ಮಾಡಿದ್ರು ವಿತಿನ್ 10 minutes ನಮ್ದು ಕ್ಲಿಯರ್ ಮಾಡಿಬಿಡ್ತಾರೆ. ಯಾವ ಹಾಸ್ಪಿಟಲ್ ಸರ್? ಆರ್ಥೋ ಸೆಂಟರ್ ಅಂತ, ಅಮರನಾಥ್ ರೆಡ್ಡಿ ಆರ್ಥೋ ಸೆಂಟರ್. ಹೌದು. ಇಲ್ಲಿ ಪರ್ಸೆಂಟೇಜ್ ವೈಸ್ ನಿಮಗೆ ಕ್ಯಾಶ್ ಕೊಡ್ತಾರಾ ಸರ್, ಆಫ್ಟರ್ ಬಿಲ್ ಕೊಡ್ತಾರಾ? ಕ್ಯಾಶ್ ಅಲ್ಲ ಸರ್, ಸ್ಟಾರ್ಟಿಂಗ್ ಹೋದಾಗ ಕೊಡ್ತಾರಾ ಪೇಷಂಟ್? ಡಿಸ್ಚಾರ್ಜ್ ಆದಮೇಲೆ ಕೊಡ್ತಾರೆ. ಡಿಸ್ಚಾರ್ಜ್ ಆದಮೇಲೆ ಎಷ್ಟು ದಿನ ಅಂತ ಟೈಮ್ ಹೇಳ್ತಾರೆ, ಅಕಾರ್ಡಿಂಗ್ ಟು ಕಂಡೀಷನ್ ನೋಡ್ಕೊತಾರೆ. ಸೊ ಎಲ್ಲ ಡಿಸ್ಚಾರ್ಜ್ ಆದಮೇಲೆ ನಮಗೆ ಕಾಲ್ ಮಾಡ್ತಾರೆ ಅವರನ್ನು, ಇಲ್ಲ ನಾವೇ ಅವ್ರಿಗೆ ಕಾಲ್ ಮಾಡ್ತೀವಿ. ಇಂಥ ದಿನ ಬಂದು ನಿಮ್ದು ರೆಡಿಯಾಗಿದೆ ಸರ್, ಕಲೆಕ್ಟ್ ಮಾಡ್ತೀವಿ. ಜಾಸ್ತಿ ಬೆಂಗಳೂರು ರೋಡಲ್ಲಿ ಯಾವ ಹಾಸ್ಪಿಟಲ್ ಹಾಂಬೆ ಅವ್ರಿಗೆ ಗೊತ್ತಾ? ಹಾಂ ಸರ್. ತುಮಕೂರು, ಕ್ಯಾತ್ಸಂದ್ರ, ಗುಬ್ಬಿ, ಚೇಳೂರು, ಅದು ಬಿಟ್ಟರೆ ಕೊರಟಗೆರೆ ಮತ್ತು ತೋವಿನಕೆರೆ. ಜಾಸ್ತಿ ಬೆಂಗಳೂರು ರೋಡಲ್ಲಿ. ನಿಮ್ಮದು ಒಂದು 8 to 10 ತಿಂಗಳಿಗೆ ಪರ್ ಮಂತ್. ಓಕೆ. ತುಮಕೂರಲ್ಲಿ ಎಷ್ಟು ಯಾವ ಹಾಸ್ಪಿಟ್ಲಿಗೆ ಜಾಸ್ತಿ ರೆಫರ್ ಮಾಡ್ತಾ ಇದ್ದೀರಾ? ಸೂರ್ಯ, ಭಾರತಿ, ಆದಿತ್ಯ. ಸರ್, ಸೂರ್ಯಗೆ ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಸರ್? 15. ಸೂರ್ಯ 15, ಭಾರತಿ 15, ಆದಿತ್ಯ 12, ಹೇಮಾವತಿ 15. ಗುಡ್. ಇವಿಷ್ಟು ಇದಾವಲ್ಲ, ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹೌದಾ?
ಸುಳ್ಳು ಹೇಳೋದಲ್ಲ, ಇಷ್ಟು 4 ಹಾಸ್ಪಿಟಲ್ ಇದೆ, ಬೆಂಗಳೂರು ಅಷ್ಟು ಕಷ್ಟನೇ ಹೇಳ್ತಿದ್ದೀವಲ್ಲ. ಬಟ್ ತುಮಕೂರು ನಿಮಗೆ ಸ್ಯಾಟಿಸ್ಫೈಡ್ ಆಗಿದೆ. ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸರ್. ಭಲೇ ಪೋರ, ನಿನ್ನ ಕಮಿಷನ್ ದಂಧೆಯನ್ನ ಮೆಚ್ಚಿದೆ. ಇಂಥವರ ಕೈಗೆ ಬಡಪಾಯಿ ರೋಗಿಗಳು ಸಿಕ್ಕ್ರೆ ಕತೆ ಖತಮ್. ಇದೇ ಮಧುಗಿರಿಯಲ್ಲಿ ಮತ್ತೊಂದು ಟೀಮ್ ಇದೆ. ಅವರು ಕಮಿಷನ್ ಬಾಕ್ರೆ, ಆದ್ರೆ ಭಾರಿ ಹುಷಾರಾಗಿದ್ದಾರೆ. ಅವರು ಆಂಬ್ಯುಲೆನ್ಸ್ನಲ್ಲಿ ಯಾವ ಮಾತು ಆಡದೆ ನಮ್ಮನ್ನು ತಾಲೂಕಾಸ್ಪತ್ರೆಯ ಕತ್ತಲ ಕೋಣೆಗೆ ಕರೆದುಕೊಂಡು ಹೋಗಿ ವ್ಯವಹಾರ ಮಾತನಾಡಲಾರಂಭಿಸಿದ್ರು. ಹೊರಗಡೆ ಎಲ್ಲ ಮಾತಾಡೋದು ಸರಿಯಾಗಿ. ನೀವು ಎಷ್ಟು ಪರ್ಸೆಂಟ್ ಅಕ್ಸೆಪ್ಟ್ ಮಾಡ್ತೀರಾ? ನೀವು ಬೇಕಾದ್ರೆ 10% ಕೊಟ್ಟರು ತೊಂದರೆ ಇಲ್ಲ. ಬಟ್ ಏನು ಗೊತ್ತಾ, ಪೇಷಂಟ್ಗೆ ಕೊಡ್ತೀರಾ ಟ್ರೀಟ್ಮೆಂಟ್? ಬರೀ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಾಕೊಂಡ್ಲಾ ಅಥವಾ ಒನ್ ಟೈಮ್ ಅಮೌಂಟ್? ಏನಾದರೂ ಹಾಕಿ. ಅಲ್ಲ, ನೀವು ಯಾವ್ದು ಅಕ್ಸೆಪ್ಟ್ ಮಾಡ್ತೀರಾ? ಮಾಮೂಲಿ ಬಂದಾಗ ಅಮೌಂಟಾ ಸರ್? ಬಂದಾಗ ಎಷ್ಟು ಕೊಟ್ಟಿದ್ರೆ ಬೆಸ್ಟ್, ಅದೇ ಬೆಟ್ರ್. ನಾವು ಅಲ್ಲಿಗೆ ಬರೋಕ್ಕಾಗಲ್ಲ. ಮತ್ತೆ ಬೆಟ್ರೂರಲ್ಲಿ ಆದರೆ ಬೆಸ್ಟ್. ಡೈಲಿ ಕೇಸ್ ತೊಗೊಂಬರ್ತೀವಿ. ಡೈಲಿ ಹಾಕೋ ಗ್ಯಾರಂಟಿ. ಕೇಳಿದ್ರ, ತುಮಕೂರಲ್ಲಿ ಆಸ್ಪತ್ರೆ ಪ್ರಾರಂಭಿಸಿದ್ರೆ ದಿನಕ್ಕೆ 4 ಮಂದಿ ರೋಗಿಯನ್ನ ಕರ್ಕೊಂಡ್ ಬರ್ತಾರಂತೆ. ಹೇಗಿದೆ ನೋಡಿ ಇವರ ದುರಾಲೋಚನೆ. ಇವರೆಲ್ಲ ಈ ದಂಧೆಯಲ್ಲಿ ಪಳಗಿದವರೇ. ಆದ್ರೆ ನಾವು ಪಾವಗಡದ 108 ಆಂಬ್ಯುಲೆನ್ಸ್ ಸಿಬ್ಬಂದಿಯನ್ನ ಭೇಟಿಯಾದೆವು. ಅಲ್ಲಿನ ಸಿಬ್ಬಂದಿ ಪವಿತ್ರ ಅವರಿಗೆ ಇದೆಲ್ಲ ಹೊಸದೇ. ಅಲ್ಲಿ ನಮ್ಮ ಕಾರ್ಯಾಚರಣೆ ಹೇಗೆ ನಡೆಯಿತು ಅನ್ನೋದನ್ನ ನೋಡಿ. ಸರಿ, ನಾವು ಕೇಸ್ ಬಿಡೋದಕ್ಕೆ ಕಡಿಮೆ. 90% ಬಿಡೋದು, 99% ಯಾವುದು ಬಿಡಲ್ಲ ಅಂದ್ಕೊಂಡಿರಿ. ಪರ್ಸೆಂಟೇಜ್ ಮೇಲೆ ಹಾಕೊಂಡೇ ಇರಿ, ನೋಡೋಣ ಆಮೇಲೆ. ಎಷ್ಟು ಪರ್ಸೆಂಟೇಜ್ ಕೊಡಲಿ? ಎಲ್ರಿಗೂ ಎಷ್ಟು ಕೊಡ್ತಿದ್ದೀರಾ ಅಷ್ಟು ಕೊಡಿ ಸಾಕು. ಆಮೇಲೆ ಎಲ್ಲರೂ ಎಷ್ಟೋ ಅಂತ. ಅಲ್ಲ, ನಿಮ್ಮ ಒಪಿನಿಯನ್ ಹೇಳ್ಬೇಕು. ಆ ಥರ ನಂದು ಫೋರ್ಸೇಬಲ್ ಏನಿಲ್ಲ. ಯಾಕಂದರೆ ಎಲ್ಲೂ ಆ ಥರ ತೊಗೊಂಡು ಇಲ್ಲ ಅನ್ನೋದು ಈಗಲೂ ತೊಗೊತಾನೆ ಇಲ್ಲ. ಐಡಿಯಾಸು ಇಲ್ಲ. ಕನೆಕ್ಟಿಂಗ್ ಇರ್ತಾರಲ್ಲ, ಡೈರೆಕ್ಟ್ ಅಲ್ಲಿಗೆ ಕೇಸ್ ಹೊಡಿತಾರಲ್ಲ, ಅವ್ರಿಗೆ ಅದ್ರ ಬಗ್ಗೆ ಐಡಿಯಾಸ್ ಇರ್ತವೆ, ಕೇಸ್ ಹೊಡಿತಿರ್ತಾರೆ. ಬಟ್ ನಾವು ಹೋಗೋದು ಇಲ್ಲ, ಬಿಡೋದು ಇಲ್ವಲ್ಲ, ಅಷ್ಟೊಂದು ಗೊತ್ತೂ ಇಲ್ಲ ಅದ್ರ ಬಗ್ಗೆ ಎಲ್ಲ. ಅಲ್ಲ, ನಿಮ್ದು ಎಷ್ಟು ಹೇಳ್ತೀರಾ ಅಂತ? ಈಗ ಎಲ್ಲರೂ ಎಷ್ಟು ತೊಗೊಂತಾರೆ ಮೇಡಮ್? 10 ತೊಗೊಳ್ತವ್ರೆ, 8 ಇದೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. 10% ಹಾಕಲ್ಲ ಮೇಡಮ್? ಹಾಗೆ 10% ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಮೇಡಮ್. ಆಯಿತು, ನೋಡೋಣ, ಟ್ರೈ ಮಾಡ್ತೀನಿ. ಕೇಸ್ ಬಂದರೆ ಖಂಡಿತ ಬರ್ತೀನಿ. ಆಯಿತು, ಒಂದು ವೇಳೆ ಕೇಸಸ್ ಏನಾದರೂ ಬಂದರೆ ಟ್ರೈ ಮಾಡ್ತೀನಿ. ಡೈರೆಕ್ಟ್ ಏನಾದರೂ ಇಲ್ಲ, ಒಂದು ವೇಳೆ ಡಬಲ್ ಡಿಸ್ಪ್ಯಾಚ್ ಏನಾದರೂ ಬಂದರು, ಬೇರೆ ಗಾಡಿ ಕೊಡೋಕೆ ಬಂದರೆ ನಾನು ಹೇಳಾದರೂ ಕೊಟ್ಟು ಅವ್ರ ಕಡೆಯಿಂದ ನಾನು ಶಿಫ್ಟ್ ಮಾಡ್ತೀನಿ. ಇವರು ಅಮಾಯಕರೇ, ಆದ್ರೆ ಅವಕಾಶ ಸಿಕ್ಕರೆ ಬಿಡುವವರಲ್ಲ. ನಾವು ಕೊಟ್ಟ ಗಿಫ್ಟ್ ಸ್ವೀಕರಿಸಿದ ಇವರು ಗಿಫ್ಟ್ ಓಪನ್ ಮಾಡಿ ಅದರೊಳಗಿದ್ದ ಬಿಸ್ಕತ್ ಚಪ್ಪರಿಸುತ್ತಾ ಕಮಿಷನ್ ಕನಸು ಕಾಣಲಾರಂಭಿಸಿದ್ರು. ಇಷ್ಟಕ್ಕೆ ಮುಗಿಲಿಲ್ಲ ನಮ್ಮ ಕಾರ್ಯಾಚರಣೆ. ನಾವು ಇನ್ನಷ್ಟು ಭರ್ಜರಿ ಬೇಟೆ ಆಡಿದ್ವಿ ನಮ್ಮ ಆಪರೇಷನ್ 108 ನಲ್ಲಿ.